ಅಖಿಲ್ ತಗೋ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಲೇ, ನಮ್ಮಲ್ಲಿ ಥ್ಯಾಂಕ್ಸ್ ಅಲ್ಲ, ಯಾಕೆ ಮೊದಲು ದುಡ್ಡು ಕಟ್ಟು. ಹಾ, ಗೇಮ್ ಸ್ಟಾರ್ಟ್ಸ್ ನೌ. ಈಗ ಅಣ್ಣ ತಮ್ಮನ ಮಧ್ಯೆ ಗಲಾಟೆ ಶುರುವಾಗುತ್ತೆ. ಯಾಕೋ, ಏನಾಯ್ತು? ಬ್ಯಾಗಲ್ಲಿ ದುಡ್ಡಿಲ್ಲ ಅಣ್ಣ. ದುಡ್ಡಿಲ್ಲ ಅಂದ್ರೆ ಏನೋ? ಇದೇನೋ ದುಡ್ಡು ಬದಲು ಬಟ್ಟೆ ಇದೆಯಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ನಾನು ಬ್ಯಾಂಕಲ್ಲಿ ಡ್ರಾ ಮಾಡಿದ ದುಡ್ಡನ್ನ ಈ ಬ್ಯಾಗಲ್ಲೇ ಇಟ್ಟಿದ್ದೆ. ಬ್ಯಾಗಲ್ಲಿ ಇಟ್ರೆ ದುಡ್ಡು ಬಟ್ಟೆಯಾಗಿ ಹೇಗೆ ಬದಲಾಗತ್ತೆ ಅಣ್ಣ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅರ್ಥ ಇಲ್ದಂಗೆ ಮಾತಾಡ್ಬೇಡ ಅಣ್ಣ. ನಿನ್ ಹತ್ರ ಇರೋ ಬ್ಯಾಗಲ್ಲಿ ನೀನ್ ಇಟ್ಟಿರೋ ದುಡ್ಡು ನಿನಗ್ ಗೊತ್ತಿದ್ದ ಹಾಗೆ ಬಟ್ಟೆ ಹೇಗಾಗೋಕ್ ಸಾಧ್ಯ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಏನಣ್ಣ ಯೋಚನೆ ಮಾಡೋದು? ಆ ಯೋಚನೆ ಜಾಗ್ರತೆಯಿಂದ ದುಡ್ಡು ತರೋ ವಿಷಯದಲ್ಲಿ ಇರ್ಬೇಕಿತ್ತು. ಒಳಗಡೆ ಕಿಟ್ಟು ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಹೇಳಿದ್ನಲ್ಲ. ಆಪರೇಷನ್ ಮಾಡದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ನಲ್ಲ. ಅಂಥದ್ರಲ್ಲಿ ನೀನ್ ಎಷ್ಟು ಹುಷಾರಾಗಿ ದುಡ್ಡು ತಗೊಂಡ್ಬರ್ಬೇಕು. ಇಷ್ಟು ಅಲಕ್ಷ್ಯ ಮಾಡಿದ್ರೆ ಹೇಗೆ ಅಣ್ಣ? ನಾನೇನ್ ಕೇರ್ಲೆಸ್ ಮಾಡಿಲ್ಲ ಕಣೋ, ಹುಷಾರಾಗೇ ಇದ್ದೆ. ಆದ್ರೆ ಗೊತ್ತಿಲ್ಲದೇನೋ ಮಿಸ್ಟೇಕ್ ಆಗಿದೆ. ಆಗ್ಬಾರ್ದು. ಇಂಥ ವಿಷಯದಲ್ಲಿ ಎಂಥ ಪರಿಸ್ಥಿತಿನಲ್ಲೂ ಯಾವ ಮಿಸ್ಟೇಕು ಆಗ್ಬಾರ್ದು ಅಣ್ಣ. ಅಂದ್ರೆ ಏನು? ನಿಮ್ಮಣ್ಣ ಬೇಕು ಅಂತಾನೆ ಈ ಮಿಸ್ಟೇಕ್ ಮಾಡಿದ್ದಾರೆ ಅಂತಿದ್ಯಾ? ಹಾಗೆ ನಾನು ಹೇಳದ್ನಾ? ಮತ್ತಿನ್ನೇನ್ ಹೇಳ್ದೆ? ನಿನ್ನ ಅಣ್ಣಂಗೆ ನಿರ್ಲಕ್ಷ್ಯ ಹೆಚ್ಚು ಅಂತ ಹೇಳಿದ್ಯಲ್ಲ. ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮ್ಮ ಅಣ್ಣಂಗೆ ಇಲ್ಲ ಅಂತ ಹೇಳ್ತಿದ್ಯಾ? ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ, ನೆಗ್ಲೆಕ್ಟ್ ಮಾಡದೇ ಇದ್ದಿದ್ರೆ ಹೀಗೆ ದುಡ್ಡು ಕಳ್ಕೊಂಡು ಬರ್ತಾ ಇದ್ನಾ? ಆಫ್ಟರ್ ಆಲ್ ದುಡ್ಡುಗೋಸ್ಕರ ನಿಮ್ಮ ಅಣ್ಣಂಗೆ ಇಷ್ಟು ಜನರ ಮುಂದೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಷ್ಟು ಜನರ ಮುಂದೆ ಹೀಗೆ ಅವಮಾನ ಮಾಡ್ತೀಯಾ? ದುಡ್ಡಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ಅಣ್ಣನ ಅಲಕ್ಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನ್ ಹಾಗಂದ್ರೆ? ನಿರ್ಲಕ್ಷ್ಯದಿಂದ ದುಡ್ಡು ಕಳ್ಕೊಂಡ್ರೆ ಅದನ್ನ ಸಂಪಾದನೆ ಮಾಡ್ಬೋದು. ಆದ್ರೆ ಅದೇ ನಿರ್ಲಕ್ಷ್ಯದಿಂದ ಪ್ರಾಣನೇ ಹೋಗ್ಬಿಟ್ರೆ ಮತ್ತೆ ಸಂಪಾದಿಸಕ್ಕಾಗತ್ತಾ? ಒಳಗಡೆ ಒಬ್ಬ ವ್ಯಕ್ತಿ ಪ್ರಾಣಾಪಾಯದಲ್ಲಿ ಇದ್ದಾನೆ ಅಂತ ಹೇಳಿದ್ಮೇಲೂ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಯಾರಾದ್ರೂ? ಅಂದ್ರೆ ನಿಮ್ಮ ಅಣ್ಣ ತಪ್ಪು ಮಾಡಿದ್ರು ಅಂತ ಹೇಳ್ತಿದ್ಯಾ? ಖಂಡಿತ ಅಣ್ಣ ಮಾಡಿದ್ದು ತಪ್ಪೆ. ಒಬ್ಬ ಮನುಷ್ಯನ್ ಪ್ರಾಣದ ಜೊತೆ ಆಟ ಆಡೋದು ಯಾರೇ ಮಾಡಿದ್ರು ತಪ್ಪೆ. ಶಂಸಕ್ಕಾಗದೇ ಇರೋ ತಪ್ಪೆ. ರೀ, ಒಂದ್ ನಿಮಿಷ ಇರಿ, ಅವಸರ ಮಾಡ್ಬೇಡಿ. ಕೇಳಿಸ್ತಾ? ನಿಮ್ ತಮ್ಮ ಏನ್ ಹೇಳ್ತಿದ್ದಾನೆ ಕೇಳಿಸ್ತಾ? ನೀವ್ ತಪ್ಪು ಮಾಡಿದಿರಂತೆ. ನಿಮ್ ತಮ್ಮನ್ ಕಾಲಕ್ ಬಿದ್ದು ಕ್ಷಮ್ಸು ಅಂತ ಕೇಳಿದ್ರು ಕ್ಷಮ್ಸಕ್ ಆಗದೆ ಇರೋಷ್ಟು ದೊಡ್ಡ ತಪ್ಪು ಮಾಡಿದಿರಂತೆ. ಅಲ್ಲ, ಯಾರೋ ಕೆಲಸದವ್ರಿಗೆ ಹೇಳೋ ಹಾಗೆ ಫೋನ್ ಮಾಡಿ ದುಡ್ಡು ತಗೊಂಡ್ ಬಾ ಅಂತ ನಿಮ್ಗೆ ಆರ್ಡರ್ ಮಾಡ್ತಿದ್ದ ಹಾಗೇನೆ ಅವಸರದಲ್ಲಿ ಬ್ಯಾಂಕ್ಗೆ ಹೋಗಿ ದುಡ್ಡು ತಗೊಂಡ್ ಬಂದಿದ್ದಕ್ಕೆ ನಿಮ್ ತಮ್ಮ ನಿಮಗೆ ದೊಡ್ಡ ಸನ್ಮಾನನೇ ಮಾಡ್ತಿದ್ದಾನೆ. ಎಲ್ಲರ ಮುಂದೆ ತಲೆ ಎತ್ತೋಕ್ ಆಗದೆ ಇರೋ ಹಾಗೆ ದೊಡ್ಡ ಸನ್ಮಾನ ಮಾಡಿದಾನೆ. ನಿಜ ಅಂದ್ರೆ ಯಾವಾಗ್ಲೂ ನಿಮ್ ತಮ್ಮಂಗೆ ನೀವು ಶುಲ್ಲಕಾನೆ. ಬಿಸ್ನೆಸ್ ವ್ಯವಹಾರಗಳನ್ನೆಲ್ಲ ನಾನೇ ನೋಡ್ಕೋತೀನಿ, ನಿನಗೆ ಏನು ಗೊತ್ತಿಲ್ಲ ಅನ್ನೋದು ನಿಮ್ ತಮ್ಮನ ಫೀಲಿಂಗ್. ಈಗ ಚಿಕ್ಕ ಚಾನ್ಸ್ ಸಿಕ್ತಿದ್ದ ಹಾಗೆ ದೊಡ್ಡದ್ ಮಾಡಿ ಎಲ್ಲರ ಮುಂದೆ ಬೈದು ನಿಮ್ಗೆ ಅವಮಾನ ಮಾಡ್ತಿದ್ದಾನೆ. ಅಷ್ಟಿಗೆ ನಾನೇನು ಅಣ್ಣನ ಬೈಲಿಲ್ಲ, ಅಣ್ಣ ಮಾಡಿದ ತಪ್ಪಿನ ಬಗ್ಗೆ ಮಾತಾಡ್ದೆ. ಏನೋ ತಪ್ಪು? ಏನ್ ತಪ್ಪು? ಸುಮ್ಮನೆ ಇದೀನಿ ಅಂತ ಎಗರಾಡ್ತಾ ಇದೆಯಲ್ಲ. ನಾನೇನ್ ಬೇಕು ಅಂತ ಮಾಡಿದ್ದೀನಾ? ಅವನಿಗೆ ಆಪರೇಷನ್ ಆಗ್ಬಾರ್ದು ಅಂತಾನೆ ಹೀಗೆ ಮಾಡಿದ್ದೀನಿ ಅಂತನಾ? ದೊಡ್ಡವನು ಅನ್ನೋ ಗೌರವ ಇಲ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ಅದು ತಪ್ಪಲ್ವಾ? ತಪ್ಪೇ ಅದು ಬಾವ. ಅಣ್ಣನ ಹತ್ರ ಹೀಗ್ ಮಾತಾಡೋದು ಖಂಡಿತ ಇವ್ರು ಮಾಡಿರೋ ತಪ್ಪೆ. ಆಪರೇಷನ್ ನಿಂತ ಹೋದ್ರೆ ಅನ್ನೋ ಭಯದಲ್ಲಿ ಇವ್ರು ಹೀಗ್ ಮಾತಾಡಿದ್ರು. ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ನಿನ್ ಗಂಡ ಏನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ನೀನೇನೋ
ಏನು ಅಂದ್ಕೊಳ್ಬೇಡಿ ಅಂತ್ಯ. ಇದು ಮೊದಲನೇ ಸಲ ಅಲ್ಲ. ಪ್ರತಿ ಸಲ ನಿನ್ ಗಂಡ ಹೀಗೆ ಬೈತಾನೆ ಇರ್ತಾನೆ, ನೀನು ಹೀಗೆ ಏನು ಅಂದ್ಕೊಳ್ಬೇಡಿ ಅಂತಿರ್ತ್ಯ. ನಾವ್ ಹೀಗ್ ಮಾತನ್ ಕೇಳ್ತಾನೆ ಇರ್ಬೇಕು. ಅರುಣ್, ಹೆಲ್ಪ್ ಮಾಡೋಕ್ ಬಂದು ಮಾತ್ ಕೇಳಿದ್ದು ಸಾಕು. ಇನ್ನೂ ಅಖಿಲ್ ಇನ್ನೇನಾದ್ರು ಅಂದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ನನ್ನಿಂದ ಆಗಲ್ಲ. ಬನ್ನಿ. ಸರ್, ಅಮೌಂಟ್ ಕಟ್ಟಿದ್ರಾ? ಇನ್ನೂ ಇಲ್ಲ ಮೇಡಮ್. ಬೇಗ ಕಟ್ಟಿ ಸರ್. ಒಳಗಡೆ ಪೇಷಂಟ್ಗೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ನೋವು ಹೆಚ್ಚಾದ್ಮೇಲೆ ಆಪರೇಷನ್ ಮಾಡಿದ್ರೂ ಉಪಯೋಗ ಆಗದೆ ಇರಬಹುದು ಸರ್. ಆಲೋಚನೆ ಮಾಡಿ ನೋಡಿ. ರೀ, ಒಂದ್ ನಿಮಿಷ ಇರಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಶ್ಯಾಮ. ನನಗೆ ಗೊತ್ತಿರೋ ಡಾಕ್ಟರ್ ಇದಾರಲ್ಲ, ಅವ್ರ ಹತ್ರ ಮಾತಾಡಿ ಮೊದಲು ಆಪರೇಷನ್ ಸ್ಟಾರ್ಟ್ ಮಾಡಿಸ್ತೀನಿ. ಆಮೇಲೆ ಆಫೀಸಿಂದ ದುಡ್ಡು ತರಿಸಿ ಕಟ್ಟಿದ್ರಾಯ್ತು. ಹಾ, ಹಲೋ ಹಲೋ, ಡಾಕ್ಟರ್ ಶಿವರಾಮ್ ಕೃಷ್ಣ ಅವ್ರು ಇಲ್ವಾ ಅಮ್ಮ? ಅವ್ರು ಸರ್ಜರಿಲಿದ್ದಾರೆ ಸರ್. ಸದ್ಯಕ್ಕೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡಿ ಸರ್. ಓಕೆ. ಡಾಕ್ಟರ್ ಯಾವುದೋ ಸರ್ಜರಿಲಿ ಇದಾರಂತೆ. ಅರ್ಧ ಗಂಟೆವರೆಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅಮ್ಮ, ಅಕ್ಕ, ಕಡಿಮೆ ಆಗುತ್ತಪ್ಪ ಕಿಟ್ಟು. ಅಮ್ಮ, ಹೊಟ್ಟೆ ನೋವು. ನೋವು ಕಡಿಮೆ ಆಗುತ್ತೆ. ಕಿಟ್ಟು, ಅಪ್ಪ, ಹೊಟ್ಟೆ ನೋವು. ಅಪ್ಪ, ಆಪರೇಷನ್ ಮಾಡ್ತಾರೆ. ನೋವ್ತಾ ಇದೆ. ಕಡಿಮೆ ಆಗುತ್ತೆ ಕಿಟ್ಟು, ಕಡಿಮೆ ಆಗುತ್ತಪ್ಪ. ರೀ, ಕಿಟ್ಟುಗೆ ಕಿಟ್ಟು. ಅಮ್ಮ, ಹೊಟ್ಟೆ ನೋವು. ಬೇಗ ಆಪರೇಷನ್ ಮಾಡದೇ ಇದ್ರೆ ಹೊಟ್ಟೆ ನೋವು ಹೆಚ್ಚಾಗುತ್ತೆ ಸರ್. ಬೇಗ ಹೋಗಿ ದುಡ್ಡು ಕಟ್ಟಿ ರಿಸಿಪ್ಟ್ ತಗೊಂಡ್ ಬನ್ನಿ ಸರ್. ಸರಿ, ಕಷ್ಟ ಸರಿ, ನೋವು ಕಡಿಮೆ ಆಗುತ್ತಪ್ಪ. ಅಲ್ಲಿ ಅಂದ್ರೆ ಕಿಟ್ಟು ಹೊಟ್ಟೆ ನೋವು ಜಾಸ್ತಿ ಆಗ್ತಿದೆ, ತಡೆಯಕ್ಕಾಗಲ್ಲ ಅಂತಿದ್ದಾನೆ. ಬೇಗ ಆಪರೇಷನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಇನ್ನು ನಿಮ್ಮ ಅಣ್ಣ ಬರ್ಲಿಲ್ವಾ? ದುಡ್ಡು ಕಟ್ಲಿಲ್ವಾ? ಅದೆಲ್ಲ ನಾನು ನೋಡ್ಕೋತೀನಿ ಮಾವ. ಇನ್ನೊಂದು 5 minutes ಅಲ್ಲಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೋಗಿ ಕಿಟ್ಟು ಜೊತೆ ಇರಿ. ಹೋಗಿ. ಸರಿನಪ್ಪ, ಸರಿ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ನಮ್ಮ ಪೇಷಂಟ್ಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅಂತಿದ್ದಾರೆ. ಆಕ್ಚುಲಿ ಅಮೌಂಟ್ ರೆಡಿ ಮಾಡ್ಕೊಂಡಿದ್ವಿ, ಬಟ್ ದಾರಿಲಿ ಮಿಸ್ ಆಗಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ್ತೆ ತರಿಸಿ ಅಮೌಂಟ್ ಕಟ್ಬಿಡ್ತೀನಿ. ಆಪರೇಷನ್ ಮಾಡದೇ ಇದ್ರೆ ತುಂಬಾ ತೊಂದರೆ ಅಂದಿದ್ದಾರೆ. ಮೊದಲು ಆಪರೇಷನ್ ಸ್ಟಾರ್ಟ್ ಮಾಡಿಸ್ತೀರಾ ಪ್ಲೀಸ್? ಸಾರಿ ಸರ್, ದುಡ್ಡು ಕಟ್ಟಿದ ಮೇಲೆ ಆಪರೇಷನ್ ಶುರು ಮಾಡ್ತಾರೆ. ಅದು ನಮ್ಮ ಹಾಸ್ಪಿಟಲ್ ರೂಲ್. ರೂಲ್ ಇಸ್ ರೂಲ್ ಅಲ್ವಾ, ಎಲ್ಲರಿಗೂ ಒಂದೇ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಇದು ರಿಯಲ್ ಡೈಮಂಡ್ ರಿಂಗ್. ಇದ್ರ ಕಾಸ್ಟ್ 4 lakhs. ದಿಸ್ ಇಸ್ ಮೈ ಕಾರ್ ಕೀ. ದಿಸ್ ಕಾಸ್ಟ್ ಅರೌಂಡ್ 10 lakhs. ನಾವು ಆಪರೇಷನ್ ಕಟ್ಟಬೇಕಾಗಿರೋ ದುಡ್ಡಿಗೆ ಇದು ಸರಿ ಹೋಗೋದಿಲ್ಲ ಅಂದ್ರೆ ಕ್ಷಮ, ಚೇಂಜ್ ಕೊಡು. ಒಂದು ನಿಮಿಷ ಅಖಿಲ್. ನಮಸ್ತೆ ಸರ್. ಏನು ಅಖಿಲ್, ಏನು ಪ್ರಾಬ್ಲಮ್? ಅದು ಆ್ಯಕ್ಚುಲಿ ಕಿಟ್ಟುಗೆ ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅಂದಿದ್ರು. ಏನು ಅಖಿಲ್ ಇದು? ದುಡ್ಡಿಗೋಸ್ಕರ ಇದನ್ನು ಕೊಡಿ ಅಂತ ಯಾರು ಹೇಳಿದ್ದು? ಏನೂ ಅಗತ್ಯ ಇಲ್ಲ, ತಗೊಳ್ಳಿ. ನೋಡಮ್ಮ, ಇವರು ನನಗೆ ತುಂಬ ಪರಿಚಯ ಇರೋರು. ಅಮೌಂಟ್ ಕಟ್ಟಿರೋ ಥರ ರಿಸಿಪ್ಟ್ ಕೊಟ್ಟು ಕಳಿಸಿ, ಆಪರೇಷನ್ ಶುರು ಮಾಡೋಣ. ಆಮೇಲೆ ಅಮೌಂಟ್ ಕಟ್ತಾರೆ, ಓಕೆನಾ? ಓಕೆ ಸರ್, ರೆಸಿಪ್ಟ್ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ಸರ್.
ಏನು ಹಾಸ್ಪಿಟ್ಲಲ್ಲಿ ನಿಮ್ ತಮ್ಮ ಹೇಳಿದ ಮಾತೆ ನೆನಪಾಗ್ತಿದ್ಯಾ? ನಿಮಗದು ಮಾತು ಅಂತ ಅನ್ನಿಸ್ತಿರ್ಬೋದು, ಆದ್ರೆ ನನಗದು ಎದೆಗೆ ಶೂಟ್ ಮಾಡ್ದ ಹಾಗೆ ಅನ್ನಿಸ್ತಿದೆ. ಸ್ವಂತ ಅಣ್ಣನ್ ಬಗ್ಗೆ ಯಾರಾದ್ರೂ ಅಷ್ಟು ಕೀಳಾಗಿ ಮಾತಾಡ್ತಾರ? ಅದು ಎಲ್ಲರ ಮುಖ್ಯವಾಗಿ ಅವನ್ ಹೆಂಡತಿ ಮುಂದೆ ಅವನ್ ಅಷ್ಟು ಕೀಳಾಗಿ ಮಾತಾಡೋದು ದೊಡ್ಡ ತಪ್ಪು. ಅಖಿಲ್ ನಿಮ್ಗಿಂತ ಚಿಕ್ಕವನಾದ್ರೂ ಯಾವತ್ತಾದ್ರೂ ನನ್ ಮುಂದೆ ಅಖಿಲ್ ಬಗ್ಗೆ ಯಾವತ್ತಾದ್ರೂ ಹೀಗೆ ಮಾತಾಡಿದ್ದೀರಾ? ಹೋಗ್ಲಿ, ನಿಮ್ ಅಣ್ಣ ಮತ್ತೆ ವೈದೇಹಿ ಅಕ್ಕ ನಿಮ್ ಹತ್ರ ಯಾವತ್ತಾದ್ರೂ ಹೀಗೆ ಮಾತಾಡಿದಾರಾ? ನಿಮ್ಮಿಬ್ರಲ್ಲಿ ಯಾರು ಅವ್ರ ಹೆಂಡತಿರ್ ಮುಂದೆ ಇನ್ನೊಬ್ರ ಬಗ್ಗೆ ಕೀಳಾಗಿ ಮಾತಾಡಿಲ್ಲ. ಆದ್ರೆ ನಿಮ್ ತಮ್ಮ ಅವನ್ ಹೆಂಡತಿ ಮುಂದೆ ನಿಮ್ ಬಗ್ಗೆ ಕೀಳಾಗಿ ಮಾತಾಡಿದಾನೆ. ಎಂತ ಅವಮಾನ ಇದು! ಈಗಾಗ್ಲೇ ನಿಮಗೆ ಎಲ್ರೂ ತುಂಬಾ ಅವಮಾನ ಮಾಡಿದ್ದಾರೆ. ಬಿಸ್ನೆಸ್ ವ್ಯವಹಾರದಲ್ಲಿ, ಬಿಸ್ನೆಸ್ ಟೂರಲ್ಲಿ ಎಲ್ಲ ಅವನೇ ನೋಡ್ಕೊಂಡಿದ್ದಾನೆ. ನಿಮ್ಮನ್ನ ಜಸ್ಟ್ ಆಫೀಸಲ್ಲಿ ಕ್ಲರ್ಕ್ ಆಗಿ ಇಟ್ಕೊಂಡಿದ್ದಾರೆ. ಅದನ್ನು ಸಹಿಸ್ಕೋತೀನಿ. ಆದ್ರೆ ಪಬ್ಲಿಕ್ ಅಲ್ಲಿ ಹೀಗೆಲ್ಲ ಅವಮಾನ ಮಾಡಿದ್ರೆ ನೋಡ್ತಾ ಹೇಗ್ ಸುಮ್ನಿರ್ಲಿ? ಇವತ್ತು ಅಖಿಲ್ ನಿಮ್ ಹತ್ರ ಹಾಗೆ ಮಾತಾಡಿದ್ದನ್ನ ನೋಡಿ ನಾಳೆ ಅಖಿಲ್ ಹೆಂಡತಿ ಕೂಡ ನಿಮ್ ಹತ್ರ ಹಾಗೆ ಮಾತಾಡ್ತಾಳೆ. ಅದನ್ನು ಸಹಿಸ್ಕೋಬೇಕಾ? ಏನು ನಾನು ಇಷ್ಟೆಲ್ಲ ಮಾತಾಡಿದ್ರು ಅರುಣ್ ಏನೋ ಮಾತಾಡ್ತಿಲ್ವಲ್ಲ? ಶ್ಯಾಮ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂದ್ರೆ ನಾವ್ ಮನೆ ಬಿಟ್ಟು ಹೋಗೋಣ ಅಂತ ಅರುಣ್ ಹೇಳೋ ಹಾಗೆ ಮಾಡ್ಬೇಕು. ಹಾಗೆ ಹೋಗೋದಕ್ಕೆ ಅತ್ತೆ ಹೇಗೂ ಬಿಡಲ್ವಲ್ಲ. ಶ್ಯಾಮನಿಂದ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಅಂತ ಅನ್ಕೊಂಡು ಶ್ಯಾಮನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ ಅತ್ತೆ. ಎಸ್ ಅರುಣ್, ಒಂದ್ ಕೆಲ್ಸ ಮಾಡೋಣ. ಏನದು? ನಡೆದಿದ್ದನ್ನೆಲ್ಲ ಮಾವನ್ ಮುಂದೆ ಹೇಳೋಣ. ನಮ್ ಪಾಲನ್ನ ನಮ್ಗೆ ಕೊಡೋದಕ್ಕೆ ಹೇಳೋಣ. ಆ ಮನೆ ಬಿಟ್ಟು ಹೊರಗೆ ಹೋಗೋಣ. ನಾವು ಹೊಸ ಮನೆ ತಗೊಳ್ಳೋಣ, ಹ್ಯಾಪಿಯಾಗಿರೋಣ. ಏನಂತೀರಾ? ಮೌನನ ಅರ್ಧ ಅಂಗೀಕಾರ ಅನ್ಕೋಬೇಕಾ, ಪೂರ್ತಿ ಅಂಗೀಕಾರ ಅನ್ಕೋಬೇಕಾ? ನಾನ್ ಮಾಡ್ತಿರೋ ಈ ಡಿವೈಡ್ ಅಂಡ್ ಕಾನ್ಕರ್ ಆಪರೇಷನ್ ಸಕ್ಸಸ್ ಆಗತ್ತಾ? ನೋಡೋಣ. ಡಾಕ್ಟ್ರೇ, ಆಪರೇಷನ್ ಮುಗ್ದಿದೆ. ಎಚ್ಚರ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಇವನೇನು ಇಷ್ಟು ಕೋಪದಲ್ಲಿ ಬರ್ತಿದ್ದಾನೆ? ಅರುಣ್, ಮಗ್ನೆ ಅರುಣ್, ಏನಾಯ್ತಪ್ಪ? ನಿನ್ನೆ ಕೇಳ್ತಿರೋದು. ಏನಾಯ್ತು? ಅರುಣ್, ಕಂದ ಅರುಣ್, ಅರುಣ್, ನಿಂತ್ಕೋ. ಏನ ಐಶ್ವರ್ಯ, ಯಾಕೆ ಹಾಗೆ ಬಿಹೇವ್ ಮಾಡ್ತಿದ್ದಾನೆ? ಏನಾಯ್ತು? ಇಲ್ಲಿವರೆಗೂ ಯಾವತ್ತೂ ಆಗದೆ ಇರೋದು ಇವತ್ತು ನಡೀತು ಅತ್ತೆ. ಯಾವ ತರದ ಪರಿಸ್ಥಿತಿ ಯಾವತ್ತೂ ಬರಬಾರ್ದು ಅಂತ ನಾವು ಬೇಡ್ಕೊಂಡಿದ್ವೋ ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಅಖಿಲ್ ಅರುಣ್ಗೆ ಬಾಯ್ಗ್ ಬಂದ ಹಾಗೆ ಬೈದು ಸಿಕ್ಕಾಪಟ್ಟೆ ಅವಮಾನ ಮಾಡಿದಾನೆ. ಅಖಿಲ ಅರುಣ್ಗೆ ಹೇಳ್ಬಾರದ್ ಮಾತ್ ಹೇಳೋದು ಅಂದ್ರೇನು? ಅವಮಾನಿಸೋದು ಅಂದ್ರೇನು? ಅಷ್ಟಕ್ಕೂ ಏನಾಯ್ತು? ಇದು ಅತ್ತೆ ನಡೆದಿದ್ದು. ಯಾವತ್ತು ಅಣ್ಣನ್ ಮಾತಿಗೆ ಇಲ್ಲ ಅಂತ ಹೇಳ್ದೆ ಇದ್ದೋನು ಅಣ್ಣಂಗೆ ಹಾಗೆಲ್ಲ ಹೇಳೋದು ಅಂದ್ರೇನು? ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಅರ್ಥ ಆಗಿದೆ ಅತ್ತೆ. ಇದ್ರಲ್ಲಿ ಸ್ವಲ್ಪ ತಪ್ಪು ಅಖಿಲ್ದಿದ್ರೆ ಮಿಕ್ಕಿರೋ ತಪ್ಪೆಲ್ಲ ಆ ಶ್ಯಾಮಂದು. ಶ್ಯಾಮನ ತಮ್ಮನ ವಿಷಯದಲ್ಲಿ ಹಾಗ ಆಗಿರೋದಕ್ಕೇನೆ ಶ್ಯಾಮಂಗೋಸ್ಕರನೇ ಅಖಿಲ್ ಹಾಗ್ ಮಾತಾಡಿದ್ದು. ಅಂದ್ರೆ ಒಂದು ರೀತಿಯಲ್ಲಿ ಅಖಿಲ್ ಹಾಗ್ ಮಾತಾಡೋದಕ್ಕೆ ಶ್ಯಾಮನೇ ಕಾರಣ. ಯಾವತ್ತೂ ಇಲ್ದೇ ಇದ್ದಿದ್ದು
ಆ ಶ್ಯಾಮನಿಂದ ಅಣ್ಣ ತಮ್ಮನ ಮಧ್ಯೆ ಈಗ ಗಲಾಟೆ ಶುರುವಾಗಿದೆ. ಈಗ ಅಖಿಲ್ ಹಾಗೆ ಮಾತಾಡೋದನ್ನ ನೋಡಿ ನಾಳೆ ಶ್ಯಾಮ ಕೂಡ ಹಾಗೆ ಮಾತಾಡಲ್ಲ ಅಂತ, ಹಾಗೆ ಅವಮಾನ ಮಾಡಲ್ಲ ಅಂತ ಗ್ಯಾರಂಟಿ ಏನು ಅಂತ ಕೇಳ್ತಿದ್ದಾರೆ ಇವರು. ಒಂದ್ ವೇಳೆ ಅಂತದ್ದೇನಾದ್ರೂ ನಡೆದ್ರೆ ತಲೆ ಎತ್ತಿ ಬದುಕಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅದಕ್ಕೆ ಈ ಮನೆ ಬಿಟ್ಟು ಹೋಗಿ ಹೊಸ ಮನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಬೇರೆ ಮನೇನ ನಾನ್ ಬದುಕಿರೋವರೆಗೂ ಹಾಗಾಗೋಕ್ ಬಿಡಲ್ಲ. ಮತ್ತೆ ಹೀಗೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅತ್ತೆ? ಇನ್ಯಾವತ್ತೂ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ಆ ಶ್ಯಾಮಂಗೆ ಹೇಗ್ ಬುದ್ಧಿ ಹೇಳ್ಬೇಕೋ ಹಾಗೆ ಹೇಳ್ತೀನಿ. ನಡೆದಿದ್ದಕ್ಕೆ ಅವಳ ಕೈಯಲ್ಲಿ ನಿಮ್ಗೆ ಕ್ಷಮೆ ಕೇಳಿಸ್ತೀನಿ. ಅವನ್ಗೆ ಯಾವುದಕ್ಕೂ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳು. ಎಲ್ಲ ನಾನ್ ನೋಡ್ಕೋತೀನಿ, ಸರಿನಾ? ಅರುಣ್ ಅದ್ರ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಅತ್ತೆ. ನಾನೇ ಬೇಕು ಅಂತ ಹಾಗೆ ಮಾತಾಡಿ ಅವ್ರ ನೋವನ್ನ ಹೆಚ್ಚು ಮಾಡಿದೀನಿ. ಬೇರೆ ಮನೆ ಮಾಡೋಣ ಅಂತ ಹೇಳಿ ಅವ್ರ ಕೋಪನ ಇನ್ನೂ ಜಾಸ್ತಿ ಮಾಡಿದೀನಿ. ಅರುಣ್ ಬೇರೆ ಮನೆ ಮಾಡ್ತೀವಿ ಅಂದ್ರು ಅಂತ ನಿಮಗ್ ಹೇಳಿ ಶ್ಯಾಮನ್ ಮೇಲೆ ಕೋಪ ಬರೋ ಹಾಗೆ ಮಾಡಿದೀನಿ. ಹೀಗೆ ಮನೇಲಿರೋರ್ ಎಲ್ರಿಗೂ ಶ್ಯಾಮನ್ ಮೇಲೆ ಕೋಪ ಬರೋ ಹಾಗೆ ಮಾಡ್ತೀನಿ. ಈ ಸಲ ಶ್ಯಾಮ ಖಂಡಿತ ಮನೆಯಿಂದ ಹೊರಗೆ ಹೋಗೋದು ಗ್ಯಾರಂಟಿ. ಆಮೇಲೆ ನಂಗೆ ಮನೇಲಿ ಸಮಸ್ಯೆನೇ ಇರಲ್ಲ. ಅತ್ತೆ, ಅವ್ರು ಬರ್ತಿದ್ದಾರೆ. ಮಮ್ಮಿ, ಯಾಕೆ ಹೀಗಿದ್ದೀರಿ? ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ಜಗಳ ಆಡ್ತಿದ್ರೆ ಯಾವ ತಾಯಿ ಆದ್ರೂ ಹೀಗೆ ಇರ್ತಾಳೆ. ಜಗಳ ಆಯ್ತು ಅಂದ್ರೆ ಮಮ್ಮಿ, ಅದ್ ಏನಾಯ್ತು ಅಂದ್ರೆ ಅಂದ್ರೆ ನಾನ್ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ನೀನು ಅರುಣ್ಗೆ ಏನು ಹೇಳಲಿಲ್ಲ ಅಂತೀಯಾ? ನೋಡಿದ್ರಾತೆ, ನೋಡಿದ್ರಾ? ನಿಮ್ ಮುಂದೆನೆ ಹೇಗ್ ಮಾತಾಡ್ತಿದ್ದಾನೆ ನೋಡಿದ್ರಾ? ನಿಮ್ ಮುಂದೆನೆ ಹೀಗ್ ಮಾತಾಡ್ತಿರೋನು ಅಲ್ಲಿ ಹೇಗ್ ಮಾತಾಡಿರ್ಬೋದು ಅಂತ ಯೋಚನೆ ಮಾಡಿ. ಅತ್ತೆ, ಏನಾಯ್ತು ಅಂದ್ರೆ? ನೀನ್ ಮಾತಾಡ್ಬೇಡ. ಅಖಿಲ್ ಹೇಳ್ತೀನಿ ಅಂತ ಹೇಳಿದಾನಲ್ಲ, ಹೇಳಿ. ಏನ್ ಹೇಳ್ತಾನೋ ಹೇಳಿ. ಹೇಳು ಅಖಿಲ್, ನೀನೇ ಹೇಳು. ಮಮ್ಮಿ, ಅಲ್ಲಿ ಏನಾಯ್ತು ಅಂದ್ರೆ ಏನಾಯ್ತೋ ಹೇಗಾಯ್ತೋ ಹಾಗಾಗ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಗ್ ನೀವ್ ಗಲಾಟೆ ಮಾಡ್ಕೊಳ್ದೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಅಣ್ಣನ ಹತ್ರ ನೀನ್ ಹಾಗ್ ಮಾತಾಡ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀವು ಅಣ್ಣ ತಮ್ಮನ್ ಮಧ್ಯೆ ಚಿಕ್ಕ ಗಲಾಟೆ ಆದ್ರೂ ಕೂಡ ಈ ತಾಯಿ ಮನ್ಸು ಸಹಿಸಲ್ಲಪ್ಪ. ದಯವಿಟ್ಟು ಅರ್ಥ ಮಾಡ್ಕೋ. ಈ ವಿಷಯ ನಿಮ್ ತಂದೆಗೇನಾದ್ರೂ ಗೊತ್ತಾದ್ರೆ ಅವರು ತುಂಬಾ ನೊಂದ್ಕೋತಾರೆ. ತಮ್ಮ 3 ಜನ ಮಕ್ಕಳು ಯಾವ ಸಮಸ್ಯೆನೂ ಇಲ್ದೆ ಆನಂದವಾಗಿದ್ದಾರೆ ಅನ್ಕೊಂಡು ಹೆಮ್ಮೆ ಪಡೋ ನಿನ್ ತಂದೆಗೆ ಇದೆಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರಪ್ಪ. ನನಗೆ ಗೊತ್ತು ಮಮ್ಮಿ, ಇಂಥದ್ದಾದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನನಗೆ ಗೊತ್ತು. ಆದ್ರೆ ನಾನು ಎಂಥ ಪರಿಸ್ಥಿತಿಲಿ ಹಾಗೆ ಮಾತಾಡಬೇಕಾಯ್ತು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶ್ಯಾಮ ತಮ್ಮನ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅಂದಿದ್ರು. ಆ ಪರಿಸ್ಥಿತಿಲಿ ದುಡ್ಡು ತಗೊಂಬ ಅಂತ
ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ರೆ ಅಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ರೆ ಹೇಗೆ? ಅದೇ ಆಪರೇಷನ್ ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಮಾಡ್ಬೇಕಾಗಿ ಬಂದರೆ ಅಷ್ಟೇ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀವಾ?